ಸ್ಟಾರ್ಟ್ ಮಾಡೋದು. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರವು ಮಾದಕ ದ್ರವ್ಯಗಳ ವಿರುದ್ಧ ಝೀರೋ ಟಾಲರೆನ್ಸ್ ನೀತಿಯನ್ನು ಘೋಷಿಸಿದ್ದು 2028 ಇಸ್ವಿ ಒಳಗಡೆ ಕರ್ನಾಟಕವನ್ನು ಮಾದಕ ದ್ರವ್ಯ ಮುಕ್ತ ರಾಜ್ಯವನ್ನಾಗಿ ಮಾಡುವವರೆಗೂ ನಿರಂತರ ಹೋರಾಟ ನಡೆಸಲಿದೆ. 30/6/2026 ಅಧಿಕೃತವಾಗಿ ಬೆಂಗಳೂರಲ್ಲಿ ಮಾದಕ ದ್ರವ್ಯ ವಿರೋಧಿ ಅಭಿಯಾನವನ್ನು ಸ್ಟಾರ್ಟ್ ಮಾಡಿದ್ರು. ವಿತ್ ಕಾನ್ಸೆಪ್ಟ್ ಬೇಡ ಬ್ರೋ. ಇಟ್ಸ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಎಟ್ ಪವರ್ಫುಲ್ ಸ್ಟೇಟ್ಮೆಂಟ್. ಬೇಡ ಬ್ರೋ. ಈ ಅಭಿಯಾನದ ಮೂಲಕ ಯುವ ಜನರಿಗೆ ಸುಲಭವಾಗಿ ಅರ್ಥವಾಗುವ ಮತ್ತು ಅವರ ಮನಸ್ಸಿಗೆ ಹತ್ತಿರವಾಗುವ ಯುವ ಸ್ನೇಹಿಯಾಗಿ ಮೆಸೇಜ್ ಅನ್ನ ಕೊಡುವಂಥದ್ದು. ಅದೇ ರೀತಿ ಇನ್ನೊಂದು ರೈಸ್ ಅಂದ್ರೆ R ಫಾರ್ ರೆಫ್ಯೂಸ್, I ಫಾರ್ ಇನ್ಫಾರ್ಮ್, S ಫಾರ್ ಸಪೋರ್ಟ್ ಅಂಡ್ E ಫಾರ್ ಎಂಪವರ್. ಸೊ ಈ ಎರಡು ಅಭಿಯಾನದ ಅಡಿಯಲ್ಲಿ ನಾವು ಮತ್ತೆ ಮೈಸೂರು ಜಿಲ್ಲಾ ಪೊಲೀಸು ಜಂಟಿಯಾಗಿ ನೆಕ್ಸ್ಟ್ 3 ವಾರ ನಮ್ಮ ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮೊದಲೇದಾಗಿ ಪ್ರೆಸ್ ಕಾನ್ಫರೆನ್ಸ್ ಜೊತೆಗೆ ಸೋಷಿಯಲ್ ಮೀಡಿಯಾ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ಸೊ 2ನೇ ವಾರದಲ್ಲಿ ನಾವು ಒಂದು ಕಾಲೇಜನ್ನು ಫ್ಲಾಗ್ಶಿಪ್ ಕಾಲೇಜನ್ನಾಗಿ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಜಿಲ್ಲಾ ಆಡಳಿತ ಮಟ್ಟದ ಎಲ್ಲ ಅಧಿಕಾರಿಗಳೊಂದಿಗೆ. ಅದೇ ರೀತಿ 3ನೇ ವಾರಕ್ಕೆ ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡಿಕೊಂಡು ಪ್ರೋಗ್ರಾಮನ್ನು ಮಾಡೋದು. ಮತ್ತು ಜಿಲ್ಲೆಯಿಂದ ತಾಲೂಕು ಮಟ್ಟದಲ್ಲೂ ಅವ್ರೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದನ್ನು SP ಮೈಸೂರು ಅವರು ಅದ್ರ ಬಗ್ಗೆ ತಮಗೆ ಹೇಳ್ತಾರೆ. ನಮ್ಮ ಸಿಟಿಲಿ ನಾವು ಇಂಪಾರ್ಟೆಂಟ್ ಕಾಲೇಜನ್ನು ನಾವು ಫ್ಲಾಗ್ಶಿಪ್ ಕಾಲೇಜನ್ನಾಗಿ ಸೆಲೆಕ್ಟ್ ಮಾಡ್ಕೋತೀವಿ. ಅಲ್ಲಿಗೆ ಹೋಗಿ ನಮ್ದು ಏನಿದು ಬೇಡ ಬ್ರೋ ಆ್ಯಂಡ್ ರೈಸ್ ಕಾನ್ಸೆಪ್ಟ್ ಇದೆ ಅದನ್ನು ಮನವರಿಕೆ ಮಾಡ್ತೀವಿ ಮತ್ತು ಜಾಸ್ತಿ ಪಬ್ಲಿಕ್ಕನ್ನು ಇನ್ವಾಲ್ವ್ ಮಾಡ್ಕೋತೀವಿ. ಅದೇ ರೀತಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ಆ್ಯಂಟಿ ಡ್ರಗ್ ಕಮಿಟಿ ಫಾರ್ಮೇಷನ್ ಆಗಲೇಬೇಕು ಕಂಪಲ್ಸರಿಯಾಗಿ. ಆ ನಿಟ್ಟಿನಲ್ಲೂ ಸಹ ನಾವು ಎಲ್ಲ ಮೈಸೂರು ಸಿಟಿಯಲ್ಲಿ ಏನೇನು ಕಾಲೇಜ್ ಬರುತ್ತೆ ಅವ್ರ ಜೊತೆ ನಾವು ಸಮನ್ವಯವಾಗಿ ಅವ್ರ ಜೊತೆ ಕಾನ್ಫರೆನ್ಸ್ ಮಾಡಿಕೊಂಡು ಅದನ್ನು ಸಹ ನಾವು ಎನ್ಶೂರ್ ಮಾಡ್ತೀವಿ ಪ್ರತಿಯೊಂದು ಕಾಲೇಜಲ್ಲೂ ಸಹ ಆ್ಯಂಟಿ ಡ್ರಗ್ ಕಮಿಟಿ ಇರಲೇಬೇಕು ಅಂತ. ತಮಗೆ ಪ್ರೆಸ್ ನೋಟಲ್ಲಿ 2 ವರ್ಷದಲ್ಲಿ ಎಷ್ಟು ಮೈಸೂರು ಸಿಟಿಲಿ NDPS ಕೇಸಸ್ ಆಗಿದೆ ಅದ್ರ ವಿವರ ಮತ್ತು ಅರೆಸ್ಟ್ ವಿವರನ ನಾವು ಕೊಡ್ತೀವಿ. ಅದ್ರ ಜೊತೆಗೆ ಮೈಸೂರು ಸಿಟಿಯಲ್ಲಿ ವಿಮುಕ್ತಿ ಅಂತ ಏನು ವಾಟ್ಸಪ್ ನಂಬರ್ ಇದೆ ಅದು ಸಹ ಅದರಲ್ಲೂ ಸಹ ನಮಗೆ ಮೋರ್ ದೆನ್ 65 ಕಂಪ್ಲೇಂಟ್ಸ್ ಬಂದಿದೆ. ಅದು ಸಹ ಈಗ ಚಾಲ್ತಿಯಲ್ಲಿರುತ್ತೆ. ಅದ್ರ ಜೊತೆಗೆ ಏನು ಅನಾನಿಮಸ್ ರಿಪೋರ್ಟಿಂಗ್ ಡ್ರಗ್ ಆಕ್ಟಿವಿಟಿ ಬಗ್ಗೆ ಏನೋ ಒಂದು QR ಕೋಡ್ ಮಾಡಿದ್ವಿ ಅದು ಸಹ ಚಾಲ್ತಿಯಲ್ಲಿರುತ್ತೆ ಎಲ್ಲ ಕಾಲೇಜಸಲ್ಲಿ. ಇದ್ರ ಜೊತೆಗೆ ಈಗ ಏನು ಇದು ಅಭಿಯಾನ ಇದೆ ಅದ್ರ ಜೊತೆಗೆ ಅದನ್ನು ಸಹ ನಾವು ಪ್ರಚಾರ ಮಾಡಿ ಮೈಸೂರು ನಗರವನ್ನು ಡ್ರಗ್ ಫ್ರೀ ನಗರವನ್ನಾಗಿ ಮಾಡಲು ನಮ್ಮ ಎಲ್ಲ ಅಧಿಕಾರಿಗಳು ಮತ್ತು ಇನ್ ಸಪೋರ್ಟ್ ಆಫ್ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ನಮ್ಮ ಮಾನ್ಯ DG ಆ್ಯಂಡ್ IGF ಅವರ ಆದೇಶ ಪ್ರಕಾರ ನಾವು ಇದನ್ನು ಮಾಡ್ತೀವಿ ಅಂತ ನಾನು ಇಲ್ಲಿ ಈ ಮೂಲಕ ನಿಮಗೆ ಹೇಳ್ತೀನಿ. ನಾವು ಜಾಸ್ತಿ ಮಕ್ಕಳನ್ನ ರೀಚ್ ಔಟ್ ಮಾಡೋದು ಮಾಡ್ತೀವಿ ಅದನ್ನು. ಮತ್ತು ರಿಪೋರ್ಟಿಂಗ್ ನಮಗೆ ಎಲ್ಲಿ ಅವ್ರ ಕಾಲೇಜಸಲ್ಲಿ ಇರ್ಬೋದು ಅಥವಾ ಅಕ್ಕಪಕ್ಕ ಮನೆಗಳಲ್ಲಿರ್ಬೋದು ಅಥವಾ ಅವರ ಇರುವಂಥ ಲೊಕ್ಯಾಲಿಟಿಯಲ್ಲಿರ್ಬೋದು ನಮಗೆ ಇನ್ಫಾರ್ಮೇಷನ್ ಕೊಡೋದು. ಕೆಲವು ಯಾಕೆ ಬೇಕು ಅಂತ ಜನ ಕೊಡೋದಿಲ್ಲ, ಬಟ್ ವಿ ಅಪೀಲ್. ನಮಗೆ ಈಗ ಏನು ನಾವು ವಿಮುಕ್ತಿ ಮತ್ತು ನಾವು ಏನು QR ಕೋಡ್ ಮಾಡಿದ್ವಿ ಸಾಕಷ್ಟು ಜನ ಮುಂದೆ ಬರ್ತಾ ಇದ್ದಾರೆ. ಸಾಕಷ್ಟು ಕೇಸಸನ್ನು ನಾವು ಸಾಲ್ವ್ ಮಾಡಿದ್ದೀವಿ. ಕೆಲವನ್ನೆಲ್ಲ ನಾವು ಸೀಕ್ರೆಟ್ ಆಗಿ ಇಟ್ಟಿದ್ವಿ ಯಾಕಂದರೆ ಅವರು ರಿಕ್ವೆಸ್ಟ್ ಮಾಡ್ತಾರೆ ಕಾನ್ಫಿಡೆನ್ಷಿಯಲ್ ಆಗಿ ಇರಬೇಕು ಅಂತ ಹೇಳಿ ಪೇರೆಂಟ್ಸು. ಅದನ್ನು ಸಹ ನೋಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಅದರ ಮಾಹಿತಿ ಈಗ ಆಲ್ರೆಡಿ ನಾವು 3 ಗುಂಡಾ ಆ್ಯಕ್ಟ್ ಅನ್ನು ಮಾಡಿದ್ದೀವಿ ಕಳೆದ 2 ತಿಂಗಳಲ್ಲಿ. ಮತ್ತು ಒಂದು ಪಿಟ್ NDPS ಆ್ಯಕ್ಟನ್ನು ಸಹ ನಾನು ತಮಗೆ ಲಾಸ್ಟ್ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಅದು ಸಹ ಒಬ್ಬರ ಮೇಲೆ ಆಗಿದೆ. ಇನ್ನು 2 ಪಿಟ್ NDPSನ ನಾವೀಗ ರೆಡಿ ಮಾಡ್ತಾ ಇದ್ದೀವಿ. ಹೌದು, ಕಾಲೇಜಿನ ನಾವು ನಮಗೆ ಎಲ್ಲಿ ಈಗ ನಮಗೆ ಏನು QR ಕೋಡ್ ಮೂಲಕ ನಮಗೆ ಕಂಪ್ಲೇಂಟ್ಸ್ ಬಂದಿತ್ತು ಮತ್ತು ಅದರ್ವೈಸ್ ಎಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಮತ್ತು ನಮಗೆ ಅನ್ಸುತ್ತೆ ದೇ ಆರ್ ವಲ್ನರಬಲ್ ಅಂತ ಹೇಳಿ ಆ ಥರ ಕಾಲೇಜಸ್ ಒಂದು ಫ್ಲಾಗ್ಶಿಪ್ ಅಂತ ತಗೊಂಡು ಅಲ್ಲಿ ಸ್ಟಾರ್ಟ್ ಮಾಡ್ತೀವಿ. ಬಟ್ ವಿಲ್ ರೀಚ್ ಔಟ್ ಟು ಆಲ್ ದ ಕಾಲೇಜಸ್ ಇನ್ ಮೈಸೂರು ಸಿಟಿ. ಮೇಡಮ್, ಇದು ಅವೇರ್ನೆಸ್ ಒಂದು ಕಡೆ ಇವ್ರನ್ನ ಈ ಬೆಡ್ ಪ್ಲಗ್ ಅವ್ರನ್ನೆಲ್ಲ ಹೇಗೆ ಅವ್ರನ್ನ ಹೇಗೆ ಇದು ಮಾಡ್ತಾರೆ ಅಂತ
ಮೈಸೂರು ಸಿಟಿಲಿ ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬಂದು ಮಾರಾಟ ಮಾಡ್ತಿದ್ದಾರೆ. ನೀವೇ ಹೋದ ವಾರ ಒಂದು 15 ದಿನದಲ್ಲಿ ನಿರ್ಧಾರ ಹಿಡಿದ್ರೆ ಈ ತರ ಎಫೆಕ್ಟಿವ್ ಆಗಿರುವಂತದ್ದು ಆಪರೇಷನ್ಸ್ಗಳಿಗೆ ಲಾಸ್ ಅಲ್ಲಿ ನಿಮ್ಗೆ ಹೇಳ್ದಾಗೆ ಎಕ್ಸ್ಟರ್ಮೆಂಟ್ ಮಾಡೋದು, ಗುಂಡಾ ಆಕ್ಟ್ ಮಾಡೋದು, ಮತ್ತೆ ಪಿಟ್ ಅಂಡ್ PS ಮಾಡೋದು. ನೀವು ಲೆಕ್ಕ ತಗೊಂಡ್ರೆ ಮೈಸೂರು ಸಿಟಿಯಲ್ಲಿ ಈ ವರ್ಷನೇ ಜಾಸ್ತಿ ಆಗಿರೋದು. ಇವನ್ನ ನಾವು ಡ್ರಗ್ ಪೆಡ್ಲರ್ಸ್ ಮೇಲೂ ರೌಡಿ ಶೀಟ್ ಓಪನ್ ಮಾಡ್ತಾ ಇದೀವಿ. ಇನ್ನೂವರೆಗೂ ಓಪನ್ ಮಾಡ್ತಾ ಇರಲಿಲ್ಲ. ಡ್ರಗ್ ಶೀಟರ್ ಮೇಲೂ ರೌಡಿ ಶೀಟ್ ಓಪನ್ ಮಾಡ್ತಾ ಇದೀವಿ. ಮತ್ತೆ ಮೋರ್ ದೆನ್ 15 ಡ್ರಗ್ ಪೆಡ್ಲರ್ಸ್ ಅನ್ನ ಎಕ್ಸ್ಟ್ರಿಮೆಂಟನ್ನು ಮಾಡಿದೀವಿ. ಕೆಲವೊಂದು ಕೋರ್ಟ್ ಸ್ಟೇ ಇದೆ, ಬಟ್ ಅದನ್ನು ಫಾಲೋ ಅಪ್ ಮಾಡ್ತಾ ಇದೀವಿ ನಾವು. ಮತ್ತೆ ಈಗ ವಾರೆಂಟ್ಸ್ ಅನ್ನ ಜಾರಿ ಮಾಡೋದಾಗ್ಲಿ, ಈ ರೀತಿ ಕಾನೂನು ಅಡಿಯಲ್ಲಿ ಏನೇನು ಮಾಡಬೇಕು ಅದನ್ನ ಕ್ರಮಗಳನ್ನ ತಗೋತಾ ಇದ್ದೀವಿ. ನಿಮ್ಗೆ ಹೇಳಿರೋ ಹಾಗೆ ಕಳೆದ 2 ತಿಂಗಳಲ್ಲಿ 3 ಗುಂಡಾ ಆಕ್ಟ್ ಅನ್ನ ನಾವು ಮಾಡಿದೀವಿ. ಅದು ಅಪ್ರೂವ್ನೂ ಆಗಿದೆ ನಮ್ಗೆ ಗುಂಡಾ ಆಕ್ಟ್. ನಿಮ್ಗೆ ಗೊತ್ತಿರೋ ಹಾಗೆ ಮೋರ್ ದನ್ 21,000 ಕೋಟ್ಪಾ ಕೇಸನ್ನು ಹಾಕಿದೀವಿ. ಅದ್ರ ಬಗ್ಗೆನೂ ಕಮೆಂಟ್ ಮಾಡಿದ್ರು, ಕೋಟ್ಪಾ ಕೇಸಸ್ ಅಷ್ಟೇ ಮಾಡ್ತಾ ಇದಾರೆ ಅಂತ. ಹಂತವಾಗಿ ಏನೇನು ಸಪೋರ್ಟಿಂಗ್ ಅಂತ ನಿಮ್ಗೆ ಅನ್ಸುತ್ತೆ. ಕೆಲವು ಜನರು ನಮ್ಗೆ ಸಿಗರೇಟ್ ಸೇರ್ತಾ ಇದ್ರೆ ಗಾಂಜಾ ಸೇರ್ತಾ ಇದ್ರು ಅಂತ ತಪ್ಪು ಮಾಹಿತಿನೂ ಕೊಡ್ತಾರೆ. ಈಗ ಅವ್ರಿಗೆ ಈಸಿ ಆಗ್ಬಿಟ್ಟಿದೆ. ಸೊ ಆ ತಪ್ಪು ಮಾಹಿತಿನ ಕೊಡ್ಲಾರ್ದೆ ನಿಜವಾದ ಮಾಹಿತಿ ಕೊಟ್ರೆ ಡೆಫಿನೆಟ್ಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಮನೆ ಮುಂದೆ ಯಾರು ಸಿಗರೇಟ್ ಸೇರ್ತಾ ಇದ್ರೆ ಗಾಂಜಾ ಸೇರ್ತಾ ಇದ್ದಾರೆ, ಆ ರೀತಿ ಕಂಪ್ಲೇಂಟ್ಸು ಜಾಸ್ತಿ ಬರ್ತಾ ಇದೆ. ಮತ್ತೆ ನಾವು ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಅವ್ರಿಗೆ ಲೋಕಲ್ ಪೊಲೀಸ್ ಕಳಿಸ್ಬಿಟ್ಟು ಅವ್ರಿಗೆ ಮನವರಿಕೆನೂ ಮಾಡ್ಕೊಡ್ತಾ ಇದೀವಿ. ತಾವು ನಿಜವಾದ ಕಂಪ್ಲೇಂಟ್ಸ್ ಅನ್ನ ಕೊಟ್ರೆ ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಮುಂದಿಂದು SP ಅವರು